ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಂಜೆಯ ಟೀ ಟೈಮ್ಗೆ ಒಳ್ಳೆ ರೆಸಿಪಿನ ಮಾಡಬೇಕು ಅಂತ ಅನ್ಕೊಡ್ತಿದ್ರೆ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ನಾವಿಲ್ಲಿ ಕಾರ್ನ್ ವಡೆಯನ್ನ ಮಾಡ್ತಿದೀವಿ. ಫಸ್ಟ್ ನಾವಿಲ್ಲಿ ಮಿಕ್ಸರ್ ಜಾರ್ಗೆ 4ರಿಂದ 5 ಮೆಣಸಿನಕಾಯಿ ಅಂದ್ರೆ ಒಣ ಮೆಣಸಿನಕಾಯಿಯನ್ನ ಬಳಸಿದೀವಿ. ಹಾಗೆ ಶುಂಠಿಯನ್ನ ಹಾಕೊಳ್ತಿದೀವಿ. 1 ಸ್ಪೂನ್ ಜೀರಿಗೆಯನ್ನ ಬಳಸಿದೀವಿ. ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ತರಿಯಾಗಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವಿಲ್ಲಿ ಕಾರ್ನ್ ನ ತಗೊಂಡಿದೀವಿ, ಸ್ವೀಟ್ ಕಾರ್ನ್ ನ ತಗೊಂಡಿದೀವಿ. ಇದನ್ನ ಈ ರೀತಿ ಬಿಡಿಸ್ಕೊಂಡು ಇಟ್ಕೊಂಡಿದ್ವಿ. ಇದನ್ನ ಗ್ರೈಂಡ್ ಮಾಡ್ಕೊಂಡಿದೀವಿ. ಸ್ವಲ್ಪ ಕೂಡ ನೀರನ್ನ ಬಳಸಬೇಡಿ. ಹಾಗೆ 1 ಈರುಳ್ಳಿಯನ್ನ ಬಳಸಿದೀವಿ, ಚಿಕ್ಕದಾಗಿ ಹೆಚ್ಚಿರುವಂತದ್ದು. ಹಾಗೆ ನಾವು ಆವಾಗ್ಲೇ ಏನು ಒಣಮೆಣಸಿನಕಾಯಿಯನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವೋ ಅದನ್ನ ಇದ್ರ ಜೊತೆ ಹಾಕೊಂಡಿದೀವಿ. ಹಾಗೆ ಕರಿಬೇವನ್ನ ಹಾಕೊಳ್ತಿದೀವಿ. ಸ್ವಲ್ಪ ಕಡಲೆಬೇಳೆ, ನೆನೆಸಿರುವಂತಹ ಕಡಲೆಬೇಳೆಯನ್ನ ಹಾಕೊಂಡಿದೀವಿ. ತುಂಬಾ ಚೆನ್ನಾಗಿರುತ್ತೆ ಕಡಲೆಬೇಳೆ ಹಾಕೊಳ್ಳೋದ್ರಿಂದ. ಹಾಗೆ ಸ್ವಲ್ಪ ಇಂಗನ್ನ ಬಳಸಿದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಬಳಸಿದೀವಿ. ನೋಡಿ, ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ವಿಷಯ ಏನು ನೆನ್ಪಿಟ್ಕೊಬೇಕಂದ್ರೆ, ನೀವು ಕಾರ್ನ್ ನ ಗ್ರೈಂಡ್ ಮಾಡಿದಾಗ ಸ್ವಲ್ಪ ಕೂಡ ನೀರನ್ನ ಬಳಸಬಾರ್ದು. ಹಾಗೆ ನೀರು ಇದ್ರೆ ನೀರನ್ನ ಡ್ರೈನ್ ಮಾಡ್ಕೊಳ್ಳಿ, ನೀರನ್ನ ತೆಗೆದುಕೊಂಡ್ಬಿಡಿ. ಈಗ ನಾವಿದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕೊಳ್ತಿದೀವಿ. ಅಕ್ಕಿ ಹಿಟ್ಟನ್ನ ಹಾಕಿ ಇದರ ಹಿಟ್ಟನ್ನ ಬೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಗಟ್ಟಿಯಾಗಿದೆ. ಹಾಗೆ ನಿಮ್ಗೆ ವಡೆ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಯಾವಾಗ್ಲೂ ಮಸಾಲೆ ವಡೆ ತಿಂದಿರ್ತೀರಾ, ಈ ರೀತಿ ಕಾರ್ನ್ ವಡೆಯನ್ನ ಮಾಡಿ ತಿನ್ನಿ, ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದೊಂದಾಗಿ ನಾವು ವಡೆಯನ್ನ ಮಾಡ್ಕೊಳ್ತೀವಿ. ಫಸ್ಟ್ ನಾವಿಲ್ಲಿ ಎಣ್ಣೆಯನ್ನ ಕಾಯೋಕೆ ಇಟ್ಟಿದ್ವಿ. ಎಣ್ಣೆ ಕಾದ ನಂತರ ಈ ರೀತಿ ವಡೆ ಆಕಾರಕ್ಕೆ ಇದನ್ನ ತಟ್ಟಿ ಬಿಡ್ಬೇಕಾಗತ್ತೆ. ನೋಡಿ, ಒಂದೊಂದಾಗಿ ಬಿಡ್ತಿದೀವಿ. ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಇಟ್ಕೊಳ್ಳಿ, ತುಂಬಾ ಹೈ ಫ್ಲೇಮ್ ಅಲ್ಲಿ ಇಟ್ಕೋಬೇಡಿ. ಎರಡು ಕಡೆ ಇದನ್ನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ನೀವೇ ನೋಡ್ತಿದ್ದೀರ. ಗೋಲ್ಡನ್ ಬ್ರೌನ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಸ್ವೀಟ್ ಕಾರ್ನ್ ವಡೆ ರೆಡಿ ಆಗಿದೆ. ನೀವೇ ನೋಡ್ತಿದ್ದೀರಾ ಟೀ ಟೈಮ್ಗೆ ಎಷ್ಟು ಒಳ್ಳೆ ಕಾಂಬಿನೇಷನ್ ಆಗ್ಬೋದು ಅಂತ. ಒಂದೇ ರೀತಿ ವಡೆ ಮಾಡ್ಕೊಳ್ಳೋ ಬದಲು ಈ ರೀತಿ ಸ್ವೀಟ್ ಕಾರ್ನ್ ಇಂದ ವಡೆ ಮಾಡ್ಕೊಂಡ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಟೀ ಜೊತೆ ಒಳ್ಳೆ ಕಾಂಬಿನೇಷನ್ ಕೂಡ ಆಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೋಡಿ, ನಾವಿದ್ನ ಕಟ್ ಮಾಡಿ ತೋರಿಸ್ತಿದೀವಿ. ಹೊರಗಡೆ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬೆಂದಿದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.